ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಸ್ತಾಗೋದ ಮೇಲೆ ಬರೋಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ 3 o'clock ಆಗಿದೆ. ಇವಾಗ ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಸುಸ್ತಾಯಿತು ಅಂದು ನಮ್ಮ ದನಿಗೆ ಸರ್ಪ್ರೈಸ್ ಇದೆ, ಅವ್ನು ಕೇಳಿಸ್ಬಿಡುತ್ತೆ, ಅದಕ್ಕೆ ಮೆತ್ತಿಗೆ ಹೇಳ್ತಿದ್ದೀನಿ ಅವನಿಗೋಸ್ಕರ. ಇವಾಗ ಮೇಲೆ ರೀಲ್ ಮಾಡೋಕ್ಕೆಲ್ಲ ಬಂದಿದ್ದೀವಿ. ರೀಲ್ ಮಾಡಿ ನೋಡಿ ಬಿದ್ದು ಎದ್ದು ಬರ್ತೇವೆ. ಇವಾಗ ಸರ್ಪ್ರೈಸ್ ರೀಲ್ ಇದು, ನೀವೇ ಹೋಗಿ ನೋಡ್ಬೇಕು. ಶಾರ್ಟಲ್ಲಿರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ರೀಲ್ ಹೆಂಗಿರುತ್ತೆ ಏನಂತ. ನೀವು ನಿಂಗೆ ರೆಡಿ ಆಗಿದ್ದಾನೆ. ಇವಾಗ ತಾನೇ ರೀಲೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಗಿಫ್ಟ್ ಕೂಡ ಕೊಟ್ಬಿಟ್ಟೆ, ನಿಮ್ಗೆ ಹೇಳಿದ್ನಲ್ಲ ಗುಸು ಗುಸು ಅಂತ ಆ ಥರ. ಅದು ಶಾರ್ಟಲ್ಲಿ ಬರುತ್ತೆ ನೋಡಿ. ಇವಾಗ ನೋಡ್ತಿದ್ದೀನಿ ಕೆಳಗೆ. ಇಷ್ಟೋನಿಗೆ ಅನಿಪಿಸ್ತಾಣಲಿದೆ. ಇದೇ ನನ್ನ ಗಿಫ್ಟ್. ಒದ್ದು ಅಷ್ಟೇ. ಇನ್ನು ನೋಡೋಣ ಇವತ್ತು ವ್ಲಾಗ್ ಹೆಂಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಇನ್ನೊಂದು ನೋಡ್ಸಿ. ಈಗ ಸುಬ್ಬು ಅವರೆಲ್ಲ ಕೆಲಸದಿಂದ ಬಂದರು. ಫಸ್ಟ್ ಬಂದಿದ್ದ ತಕ್ಷಣ ಮಮ್ಮಿ ಜೊತೆ ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗುತ್ತಲ್ವ ಪೆಟ್ ಜೊತೆ ಆಟ ಆಡಿದ್ರೆ. ನೆಕ್ಸ್ಟ್ ನಂಗೆ ಅಲ್ಲಿ ನೋವು ಜಾಸ್ತಿ ಆಯಿತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಇದ್ದೋಗ್ಬಿಟ್ಟಿದ್ದೀನಿ. ಇನ್ನು ಫೋನಲ್ಲಿ ಏನೋ ನೋಡ್ತಿದ್ದೆ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮ್ಯಾಗಿ ಮಾಡಿಕೊಂಡೆ. ತುಂಬ ಹೊಟ್ಟೆ ಸುತ್ತಾಯಿತು ಟ್ಯಾಬ್ಲೆಟ್ ಹಾಕ್ಕೊಂಡಿರೋ ಪವರ್ಗೆ. ಅದು ಅಲ್ಲೋಗಿ ನಾನು ಅವತ್ತಿಗೆ ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟೆ, ಕಂಟಿನ್ಯೂ ಮಾಡಿಲ್ಲ. ಏನಕ್ಕಪ್ಪ ಅಂದರೆ ನಂಗೆ ತುಂಬ ಅಲ್ಲಿ ನೋತಿತ್ತು. ಇವಾಗ 2 days ಆಯಿತು ನಾನು ಅದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೆ, ಮತ್ತು ವಿಡಿಯೋ ನಾನು ತೆಗ್ದಿಲ್ಲ. ನನಗೆ ಫುಲ್ ಹೆಲ್ತ್ ಚೆನ್ನಾಗಿಲ್ಲ, ಮತ್ತು ಅಲ್ಲಿ ನೋತಾಯಿತ್ತು. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ, ನೋವಿಲ್ಲ. ಅದಕ್ಕೆ ಸರಿ ಇವಾಗ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಟಿಫನ್ ಎಲ್ಲ ಆಯಿತು, ಅನ್ನ ಸೊಪ್ಪು ಸಾರು. ಬೆಳಗ್ಗೆನೇ ಊಟನೇ ಆಯಿತು, ಟಿಫನ್ ಎಲ್ಲ. ಈಗ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಧನುಗೆ ಪಿಂಪಲ್ಸ್ ಜಾಸ್ತಿ ಇಲ್ವಾ, ಅದು ಕಮ್ಮಿ ಮಾಡೋಣ ಅಂತ ಸ್ಟೆಪ್ ಟ್ರೈ ಮಾಡ್ತಿದ್ದೀನಿ. ಅದು ಫುಲ್ ವರ್ಕೌಟ್ ಆದರೆ ನಿಮ್ಗೆ ನೋಡಿಸ್ತೀನಿ. ಈಗ ನಾನು ಡೈಲಿ ಪ್ಯಾಕ್ ಹಾಕ್ಕೊತಿದ್ದೀನಿ. ಮೊನ್ನೆ ಹಾಕ್ಕೊಂಡೆ, ನಿನ್ನೆ ಹಾಕ್ಕೊಂಡಿಲ್ಲ. ಅದೇ ಅಲ್ಲಿ ನೋವು ಜಾಸ್ತಿ ಇತ್ತು, ಅದಕ್ಕೆ ಇವತ್ತು ಮತ್ತೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಗ್ಲೋ ಕೊಡುತ್ತೆ, ವೈಟ್ನಿಂಗ್ ಕೊಡುತ್ತೆ ಫೇಸ್ನ. ಇದರಲ್ಲಿ ಏನು ಹಾಕಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು, ಹನಿ ಮತ್ತು ಹಾಲು ಅಷ್ಟೇ, ಇನ್ನೇನು ಹಾಕಿಲ್ಲ. ಇದು ಇವಾಗ ಅವನು ಪ್ಯಾಕ್ ರೆಡಿ ಮಾಡಬೇಕು. ಏನಿಲ್ಲ, ಅರ್ಶಿನ ನಿಮ್ಗೆ ಹೇಳ್ಬಿಡ್ತಾಯಿದ್ದೀನಿ. ಅರ್ಶಿನ, ನಿಂಬೆಹಣ್ಣು, ಹಾಲು ಅಷ್ಟೇ. ಅದನ್ನು ಫೇಸ್ ವಾಶ್ ಮಾಡಿ ಐಸಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಮತ್ತು ಪ್ಯಾಕ್ ಹಾಕ್ಕೊತಿದ್ದೀವಿ ಅಷ್ಟೇ. ಇನ್ನೇನು ಅಷ್ಟು ಡಿಫಿಕಲ್ಟ್ ಏನಲ್ಲ. ಬೆಳಿಗ್ಗೆನೇ ಕುತ್ಕೊಂಡು ಗೇಮ್ ಆಡೋದೇ ಕೆಲಸ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸಿಂಪಲ್ ಫೇಸ್ ವಾಶ್ ನಾನು ಯೂಸ್ ಮಾಡಿರೋದು. ನಿಮ್ಗೆ ಯಾವ್ದು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಈ ಥರ ನೀಟಾಗಿ ಮಾಡ್ಕೊಂಡು ನಾನು ವಾಟರ್ ಪಾರ್ಕ್ ಹೋಗ್ಬಿಟ್ಟು ಬಂದು ಫುಲ್ ಟ್ಯಾನ್ ಹೋಗಿದ್ದೀನಿ. ಇಟ್ಕೊಂಗೆ ಹಿಂಗೆ ನೀಟಾಗಿ ಒರೆಸಿ ಐಸ್ ಎತ್ಕೊಂಬ ನೀನೊಂದು ನನಗೊಂದು ಬಾ. ಹಿಂಗೆ ಐಸ್ ಎತ್ಕೊಂಡು, ಇಲ್ಲಾಂದ್ರೆ ನೀವು ಕಾಟನ್ ಈ ಥರ ಬಟ್ಟೆ ಹಾಕ್ಕೊಂಡಾದ್ರೂ ಮಾಡ್ಕೊಬೋದು, ಇಲ್ಲ ಅದೇ ಕೂಡ ಮಾಡ್ಕೊಬೋದು. ನೀನು ಟವಲ್ ಎತ್ಕೊಂಬ, ನೀಟಾಗಿ ಹಿಂಗೆ ಐಸಲ್ಲಿ ಚೆನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಬಾ, ಚಿಂಚ್ ಮಾಡ. ಅವ್ನಿಗೆ ಎಷ್ಟು ಪಿಂಪಲ್ಸ್ ಇದೆ ನಿಮ್ಗೆ ನೋಡಿಸ್ತೀನಿ ಹೇಳಿ. ಯೌದ ನನಗೆ ತಲೆ ಇತ್ತು ಮೇಲೆ. ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಕೆನ್ನೆ ನೋಡ್ಸು, ನೋಡ್ಸು. ನೋಡಿದ್ರೆ ಎಷ್ಟು ಫೇಸ್ ಎಲ್ಲ ಪಿಂಪಲ್ಸ್ ಜಾಸ್ತಿ ಇದೆ. ಆದರೆ ಇವಾಗ ಅದನ್ನು ಮಾಯ ಮಾಡೋದೇ ನನ್ನ
ಚಾಲೆಂಜ್ ವಿಡಿಯೋ ಅನ್ಕೊಬೋದು, ಈಗ ಚಾಲೆಂಜಿಂಗ್ ಅನ್ಕೊಬೋದು. ಇವಾಗ ಇಷ್ಟಿದೆ ಅಲ್ಲ, ಫಸ್ಟ್ ಇನ್ನೂ ಜಾಸ್ತಿ ಇತ್ತು, ಇವಾಗ ಕಮ್ಮಿ ಮಾಡಿದ್ದೀನಿ, ಇನ್ನೂ ಕಮ್ಮಿ, ಫುಲ್ ಒಂದು ಪಿಂಪಲ್ ಇದ್ರೆ ಮಾಡಬೇಕು, ಅದೇ ನನ್ನ ಹೇಮು. ನೋಡ ಇವಾಗ ಇದನ್ನ ಅಪ್ಲೈ ಮಾಡಬೇಕು, ಐಸ್ ಎಲ್ಲ ನೀಟಾಗಿ ಮಾಡಾದ್ಮೇಲೆ ಈ ಥರ ಬ್ರಷ್ ತೊಗೊಂಡಿದ್ದೀನಿ. ಅವ್ನು ಉದ್ದ ಕಾಣಿಸ್ಲಿಲ್ಲ, ಓಕೆ ನೀಟಾಗಿ ಫುಲ್ ಅಪ್ಲೈ ಮಾಡಿಬಿಡ್ತೀನಿ. ಮಿಕ್ಕಿದ್ರೆ ಇಷ್ಟ ಆಗುತ್ತೆ. ನಾನು ಅಪ್ಲೈ ಮಾಡ್ಕೊತೀನಿ. ನಾನು ಸ್ಪೂನಲ್ಲಿ ಅಪ್ಲೈ ಮಾಡ್ಕೊತ ಇದ್ದೀನಿ. ಸ್ಮೆಲ್ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಥರ ನೀಟಾಗಿ ಅಪ್ಲೈ, ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ ಅದೆಲ್ಲ ಅಪ್ಲೈ ಮಾಡಿಕೊಂಡು ಬರ್ತೀನಿ. ಯಾಕಂದರೆ ಮಿರರ್ ಹತ್ರ ಹೋಗ್ಬೇಕು, ನಾನು ನೋಡ್ಕೊಂಡು ಕ್ಯಾಮ್ರಾ ಹತ್ರ ಮಾಡ್ಕೊಂಡು ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು 10 to 15 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡ್ಕೊಬೇಕು, ಚೆನ್ನಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಬೇಕು. ಆಮೇಲೆ ನಿಮ್ಗೆ ನೋಡಿಸ್ತೀನಿ. ನೋಡಿದ್ರಾ ಗ್ಲೋಯಿಂಗು ವೈಟ್ನಿಂಗು ಎಲ್ಲ ಕಾಣಿಸ್ತಾ ಇದೆಯಾ? ನೋಡಿ ನೋಡಿ ಕಾಣಿಸ್ತಾ ಇದೆ. ಈ ಥರ ದಿನ ಹಾಕ್ಕೊತೀನಿ, ನೋಡೋಣ 1 ವೀಕ್ ಹಾಕ್ಕೊತೀನಿ ಹೆಂಗಿಟ್ಟು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದನ್ನ ಈ ಥರ ವಾಶ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ವಾಶ್ ಮಾಡೋ ಚೆನ್ನಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಜೆಂಟಲಾಗಿ ಹಂಗಂತ ಕೆರಿ ಕುಡ್ದು ನೀಟಾಗಿ ಸ್ಮೂತಾಗಿ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಹೋಮ್ ಮೇಡ್ ಸ್ಕಿನ್ ಟೋನರ್ ಮಾಡಿದ್ದೀನಿ, ಅಂದರೆ ರೈಸ್ ವಾಟ್ರಲ್ಲಿ. ಮತ್ತು ನೋಡಿಸ್ತೀನಿ ನಿಮಗೆ ಫ್ರಿಜ್ಜಲ್ಲಿ. ಇದು ನೈಟ್ ಎಲ್ಲ ಸೋಪ್ ಮಾಡಿ ಇಷ್ಟೇ ಒಂದಿಷ್ಟು ರೈಸ್ ತೊಗೊಂಡಿರ್ತೀನಿ. ಅದನ್ನ ಒಂದ್ಸರಿ ತೊಳ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ಬೆಳಿಗ್ಗೆವರೆಗೂ ನೆನೆಸಿಕ್ಕೊಂಡಿದ್ದೀನಿ. ಆಮೇಲೆ ಆ ವಾಟ್ರ್ ಚೆನ್ನಾಗಿ ಅದನ್ನ ತೊಳೆದು ಆ ನೀರು ತೊಗೊಂಡು ಆಮೇಲೆ ಗಾಡಿ ಒಣಸ್ಬಿಟ್ಟು ಮಾರ ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಟೋನ್ ಮಾಡೋಣ. 7 ಲೇಯರ್ಸ್ ಅಂತೆ ಈ ಕೊರಿಯವರೆಲ್ಲ ಹಾಕ್ಕೊಳೋದು. ಸರಿ, ಒಂದೊಂದು ಲೇಯರೇ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫಸ್ಟ್ ಲೇಯರ್ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಸ್ಪ್ರೇ ಬಾಟ್ಲಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ, ಕಂಫರ್ಟಬಲು. ಕೈಯಲ್ಲಿ ಇನ್ನೂ ಚೆನ್ನಾಗಿ ಟ್ಯಾಪ್ ಮಾಡಿ 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 ಹಾಕ್ಕೊತಿದ್ದೀನಿ. ಫಸ್ಟ್ ಲೇಯರ್ ಆಯಿತು. ಸ್ವಲ್ಪ ಫ್ಯಾನ್ ಹಾಕಿದ್ದೀನಿ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೀಟಾಗಿ ಸ್ವಲ್ಪ ಆರಿಸ್ಕೊಂಡು ಮತ್ತೆ ಹಾಕೋಣ ಅಂತ. ಇದು ಸೆಕೆಂಡ್ ಲೇಯರ್ ಹಾಕ್ತಿದ್ದೀನಿ. ಇವಾಗ ಕೈ ಇಟ್ಟು ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಸ್ಪ್ರೇ ಯೂಸ್ ಮಾಡ್ಬೋದು. ನಾನು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಇವಾಗ ನಾನು ಸ್ಪ್ರೇಗೆ ಚೇಂಜ್ ಮಾಡಿದ್ದೀನಿ, ಆದರೆ ಫ್ರಿಜ್ಜಲ್ಲಿ ಇಟ್ಕೊಬೇಕು. ಇದು ಥರ್ಡ್ ಲೇಯರು. ಇದನ್ನು ಆಚೆ ಇಟ್ಟರೆ ಸ್ಮೆಲ್ ಬಂದ್ಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ಬೆಟರು. 4 ಡೇಸ್ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಇಟ್ಕೊಬೇಡಿ. 4 ಡೇಸ್ಗೆ ಒಂದ್ಸರಿ ಮಾಡ್ಕೊಳ್ಳಿ. ಇದು 5th ಲೇಯರ್ ಇವಾಗ ಹಾಕ್ತಿದ್ದೀನಿ ನಾನು. ಇದನ್ನು ಹಾಕಿದ್ಮೇಲೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಬಂತಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಅಷ್ಟು ಗ್ಲೋ ಅಂತ. ಅದು ನಾನು ರೈಸ್ ವಾಟ್ರು ಮತ್ತು ಅದು ಪ್ಯಾಕು ಯೂಸ್ ಮಾಡ್ತಾ ಇರೋದಕ್ಕೆ ನನ್ನ ಫೇಸ್ ಫುಲ್ ಚೇಂಜ್ ಆಗಿದೆ. ಫಸ್ಟಿಗೂ ಇವಾಗೂ ಚಿಕ್ಕ ಪಿಂಪಲ್ಸ್ ಇತ್ತು ನನಗೆ ಜಾಸ್ತಿ, ಇವಾಗ ಅದೊಂದು ಇಲ್ಲ. ನನಗೆ ಫುಲ್ಲು ಕ್ಲಿಯರ್ ಆಗಿದ್ದಾವೆ ಸ್ಕಿನ್ನು. ತುಂಬ ಇಷ್ಟ ಆಯ್ತು ನನಗೆ. ನೀವು ಇನ್ನೂ ಯಾರೆಲ್ಲ ಟ್ರೈ ಮಾಡಿ ನೋಡಿ. ಗ್ಲೋ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅಂದರೆ ನಾವೇನು ಗ್ಲೋ ಬರೋದಕ್ಕೆ ಕ್ರೀಮ್ ಹಾಕೋಷ್ಟೇ ಇರೋದಿಲ್ಲ. ದೆನ್ ನಿಮ್ದು ಏನು ಸ್ಕಿನ್ ಕೇರ್ ರೊಟೀನ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದು ಹಾಕಿದ್ಮೇಲೆ ನಾನು ಇಲ್ಲಿ ಸಿರಮ್ ಯೂಸ್ ಮಾಡ್ತಿದ್ದೀನಿ, ವಿಟಮಿನ್ ಸಿ 5% ನಯಾಸಿನ್ಮೆಂಟ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದು ಪ್ಲಮ್ಮಿಂದ ರೈಸ್ ವಾಟರ್ ಸಿರಮ್ ಕೂಡ ಯೂಸ್ ಮಾಡ್ತೀನಿ. ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಒಂದೊಂದು ಸರಿ ಒಂದೊಂದು ದಿನ ಒಂದೊಂದು ಯೂಸ್ ಮಾಡ್ತೀನಿ. ಇವಾಗ ಸಮ್ಮರ್ ಸ್ಕಿನ್ ಕೇರ್ ರೊಟೀನಲ್ಲಿ ಇವಾಗ ನಾನು ಇನ್ಕ್ಲೂಡ್ ಮಾಡಿರೋದು ಈ ಪಾನ್ಸ್ ಜೆಲ್ ಮಾಯಿಶ್ಚರೈಸರು. ನಾನು ಡರ್ಮಾಕೋರ್ ಯೂಸ್ ಮಾಡ್ತಿದ್ದೆ. ಸರಿ ಇದನ್ನು ಟ್ರೈ ಮಾಡೋಣ, ತುಂಬ ಜನ ಹೇಳ್ತಿದ್ದಾರೆ ಚೆನ್ನಾಗಿದೆ. ನಾನು ಫಸ್ಟ್ ಒಂದು ಸರಿ ಯೂಸ್ ಮಾಡಿದ್ದೆ. ಮತ್ತು ಇನ್ನೊಂದು ಗ್ರೀನ್ ಕಲರ್ ಬಾಟ್ಲ್ ಬರುತ್ತಲ್ವ, ಅದನ್ನು ಡ್ರೈ ಸ್ಕಿನ್ ಅಂದು ಅದನ್ನು ಯೂಸ್ ಮಾಡ್ತಿದ್ದೆ. ಸರಿ ಸಮ್ಮರಲ್ಲಿ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ಬೇಕು ನಮಗೆ ತೊಗೊತೀವಿ ಅಂತ, ಕಮ್ಮಿ ರೇಟಲ್ಲಿ ಬೇಕು, ಮಾಯಿಶ್ಚರೈಸರ್ ಚೆನ್ನಾಗಿರೋದು ಬೇಕಂದರೆ ಇದು ನಾನು ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಗ್ಲೋ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ನೀಟಾಗಿ ಅಬ್ಸರ್ವ್ ಆಗುತ್ತೆ. ಮತ್ತು ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಇಸ್ ಮ್ಯಾಂಡ್ರೇಟಿ ಅಲ್ವಾ ಬಿಸಿಲು ಕಾಲದಲ್ಲಿ, ಅದಕ್ಕೆ ಸನ್ಸ್ಕ್ರೀನು. ನನಗೆ ಇವಾಗ ನಾನು ಫುಲ್ ಸ್ಕಿನ್ ಕೇರ್ ಮಾಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಹಾಕ್ತಿದ್ದೀನಿ. ಸ್ವಲ್ಪ ಜನ 3 ಫಿಂಗರ್ ರೋಲ್ ಅಂತ 2 ಅಂತ ಆ ಥರ ತೊಗೊತಾರೆ.
ನಾನು ಅಷ್ಟು ಹಾಕ್ತೀನಿ ಎಲ್ಲಿಗಾದ್ರೂ ಆಚೆ ಹೋದಾಗ ಆ ಥರ. ನಾನು ಡೈಲಿ ಇರಬೇಕು ಮನೇಲಿ ಅಂದರೆ ಇಷ್ಟು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇವಾಗ ನಾನು ಫುಲ್ ಮಾಯ್ಶ್ಚರೈಸರು ಸಿರಮ್ ಎಲ್ಲ ಹಾಕಿದ್ದೀನಲ್ವ, ಅದಕ್ಕೆ ನಾನು ಅಷ್ಟೊಂದು ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡ್ತಿಲ್ಲ. ಟರ್ಮೋಕೋದು ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಬೇಕಂದರೆ ಇದು ಡಾಕ್ಟರ್ ಶೇಡ್ ಇದೆ ಅಲ್ವಾ, ಅದು ಕೂಡ ಚೆನ್ನಾಗಿದೆ. ಅವೆರಡೇ ನಾನು ಯೂಸ್ ಮಾಡಿರೋದು, ನಂಗೆ ಗೊತ್ತಿರೋದು. ಬೇರೆದ್ರ ಬಗ್ಗೆ ಹೆಂಗಿರುತ್ತೆ ಏನೋ ನೋಡಿ. ನನ್ನ ಫೇಸ್ ಎಷ್ಟು ನೋಡಿ ನನ್ನ ಫೇಸ್ ಕಾಣ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಹಿಮಾಲಯ ಯೂಸ್ ಮಾಡ್ತಿದ್ದೀನಿ. ಹಗಲಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಡೈಲಿ. ನೈಟಲ್ಲಿ ಬಂದು ಡಾಟ್ ಕಿ ಲಿಪ್ ಮಾಸ್ಕ್ ಯೂಸ್ ಮಾಡ್ತೀನಿ. ಈ ಲಿಪ್ಸ್ಟಿಕ್ ನೀವಾಗಿ ತೊಗೊಂಡಿದ್ದು, ನೀವು ಹಳೆ ಬ್ಲಾಗ್ ನೋಡಿರೋರ್ಗಾದ್ರೆ ಗೊತ್ತಾಗುತ್ತೆ ಇದು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ. ತುಂಬ ಕಮ್ಮಿ ರೇಟೇ, ಆದರೆ ತುಂಬ ಚೆನ್ನಾಗಿ ಕಾಣ್ತಿದೆ ನನಗೆ. ಇದನ್ನು ಹುಡುಕ್ತಿದ್ದೀನಿ ಆನ್ಲೈನಲ್ಲಿ ಈ ಥರ ಶೇಡೆ ಅಂತ. ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ ಇದು ಯಾವ ಶೇಡ್ ಅಂತ. ಆದರೆ ತೊಗೊಳೋಣ ಈ ಥರದ್ದು ತುಂಬ ಚೆನ್ನಾಗಿರೋದು ಬ್ರ್ಯಾಂಡಲ್ಲಿ ಅಂತ ನೋಡ್ತಿದ್ದೀನಿ. ನಂಗೆ ತುಂಬ ಸೂಟ್ ಆಯಿತು ಅನ್ನಿಸ್ತಿದ್ದು, ಅದಕ್ಕೆ ಇದನ್ನ ತೊಗೊಳ್ಬೇಕು ಅಂತೇಳ್ಬಿಟ್ಟು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಸರಿ ತೊಗೊಳೋಣ ಅಂತೇಳಿ ಇದನ್ನು ಇವಾಗ ಯೂಸ್ ಮಾಡ್ತೀನಿ. ನನಗೆ ಇದು 60 ರೂಪೀಸ್ ಅಷ್ಟೇ ಬಂತು, ಅದೇ ಸರಿ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಾನು ಹಾಕ್ಕೊಂಡಿದ್ನಲ್ವ ರೈಸ್ ಫ್ಲೋರ್ ಅದೆಲ್ಲ ಪ್ಯಾಕ್ ಮತ್ತೆ ಹಾಕಿದ್ದೀನಿ, ಅದು ತೊಳ್ಸ್ಬಿಟ್ಟು ಸ್ವಲ್ಪ ಕಲರ್ ಬರಲಿ ಅಂತ. ಸರಿ 2 o'clock ಆ ಥರ ಆಗಿತ್ತು ಟೈಮು. ಸರಿ ಧನು ತುಂಬ ದಿನದಿಂದ ಕೇಳ್ತಿದ್ದ ಆ್ಯನಿಮಿ ನೋಡೋಣ ಅಂತ. ನಾನು ತುಂಬ ಫೋಟೋಸು ಶಾರ್ಟ್ಸ್ ಆ ಥರ ನೋಡಿದ್ದೀನಿ, ರಿಯಲಾಗಿ ನೋಡಿಲ್ಲ ಯಾವುದು ಫುಲ್ ಎಪಿಸೋಡು. 3 ಎಪಿಸೋಡ್ ಕಂಪ್ಲೀಟ್ ಮಾಡಿದ್ವಿ. ಓಕೆ ನನಗೆ ಅಷ್ಟೊಂದು ಏನು ಅರ್ಥ ಆಗಿಲ್ಲ, ಯಾಕಂದರೆ ಸ್ಪೀಡಾಗಿ ಮಾತಾಡ್ತಾರವರು. ನಂಗೆ ಫಸ್ಟೇ ಇಂಗ್ಲೀಷ್ ಹೇಳ್ಬೇಕಾ ಅಷ್ಟೊಂದು ಬರಲ್ಲ. ಆದರೆ ಚೆನ್ನಾಗಿತ್ತು, ಇಂಟ್ರೆಸ್ಟಾಗಿ ಕುತ್ಕೊಂಡು ನೋಡ್ತಿದ್ವಿ. ಮನು ಕೂಡ ಇಷ್ಟ ಆಗಲ್ಲ ಆ್ಯನಿಮಿ, ಅವ್ನಿಗೇನಿದೆ ಹಾರರ್ ಮೂವೀಸ್ ಇಷ್ಟ. ಸರಿ ಅವ್ರ ಅಣ್ಣಗೋಸ್ಕರ ಕುತ್ಕೊಂಡು ನೋಡ್ತಾವೆ, ನಾನು ಹಂಗೆ ನೋಡ್ತಿದ್ದೀನಿ. ಆದಮೇಲೆ ನಂದು ಕೊರಿಯನ್ ಎಪಿಸೋಡ್ ಇಟ್ಟೆ. ಕೊರಿಯನ್ದು ಒಂದು ಎಪಿಸೋಡ್ ಕಂಪ್ಲೀಟ್ ಮಾಡಿದೆ ಅವತ್ತು, ನೋಡೋಣ ಅಂತ. ಅವ್ರು ನೋಡಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ನನಗೂ ಹಾರರ್ದು ಇಷ್ಟ ಆಗುತ್ತೆ, ಮತ್ತು ಕೊರಿಯನ್ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಅವನಿಗೆ ನನಗೆ ಮಸಾಲೆ ಪುರಿ ತಿನ್ಬೇಕು ಅನಿಸ್ತಿದೆ, ಬಿರಿಯಾನಿ ಕೂಡ ತಿನ್ಬೇಕು ಅನಿಸ್ತಿದೆ. ಆದರೆ ಬಿರಿಯಾನಿ ನೋಡೋಣ, ಸಾಯಂಕಾಲ ಮಾಡ್ಕೊತೀನಿ, ಇಲ್ಲಾಂದರೆ ಏನೋ ಮಾಡೋದಾಗುತ್ತೆ. ಈಗ ಮಸಾಲೆ ಪುರಿ ತೊಗೊಬರಕ್ಕೆ ಹೋಗ್ತೀವಿ. ನಮ್ಮ ಮನೆ ಹತ್ರನೇ 5 minutes ಅಷ್ಟೇ. ಹಂಗೆ ಟೊಮೊಟೊ ಬೇಕು, ವೆಜಿಟೇಬಲ್ಸ್ ಬೇಕು, ಹಂಗೆ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಮಮ್ಮಿ ನೋಡಿ ಕಚ್ಚೋದೇ ಕೆಲಸ ಅಲ್ದೆ ಯಾವಾಗೂ. ಬಟ್ಟೆ ಇಲ್ಲೇ ಹಾರಾಕಿದ್ವಿ, ಮೇಲೆ ಹೋಗಿ ಹಾರಾಕಿಲ್ಲ. ಯಾರಪ್ಪ ಮೇಲೆ ಹೋಗಿ ಹಾಕ್ತವ್ರು ಅಂತ. ಆರೋಗಿರುತ್ತೆ ಎತ್ತಬೇಕು ಮತ್ತೆ ಹಾಕ್ಬೇಕು. ಇಲ್ಲ ತುಂಬ ಬಟ್ಟೆ ಇದೆ ಹಬ್ಬಕ್ಕೆಲ್ಲ ಬಿಚ್ಚಿರೋದು, ಎಲ್ಲ ಹೋಗಿ ತಂದು ಹಾಕ್ಬೇಕು ಅದನ್ನು ಕೂಡ. ಇಲ್ಲಿ ಗಾಡಿಯಲ್ಲಿ ಹೋಗ್ತಿದ್ವಿ ನೋಡಿ, ನಿಮ್ಗೆ ನೋಡಿಸ್ತಾ ಇದ್ದಾನಲ್ವ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ವೀಡಿಯೋನ. ಮಸಾಲೆ ಪುರಿಗೆ ಹೋಗ್ತಿದ್ದೀವಿ. ಫಸ್ಟ್ ವೆಜಿಟೇಬಲ್ ತೊಗೊಂಡು ಆಮೇಲೆ ಮಸಾಲೆ ಪುರಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಟೊಮೊಟೊ ತೊಗೊಂಡಾದ್ಮೇಲೆ ಇಲ್ಲಿ ಬಂದಿದ್ದೀವಿ ಬಂಗಾರಪೇಟೆ ಮಸಾಲೆ ಪುರಿ. ಚೆನ್ನಾಗಿತ್ತು ಮಸಾಲೆ ಪುರಿ. ಮತ್ತು ದಹಿ ಪುರಿ ಅಂತ ಇಸ್ಕೊಂಡು ಅದನ್ನ ಅಷ್ಟೊಂದು ಏನು ಚೆನ್ನಾಗಿ ಆಚೆ ತೊಗೊಂಡು ಬಂದಿದ್ದೀವಿ. ತಿನ್ನಬೇಕು, ನಮ್ಮ ಲಂಚ್ ಅಂದ್ಕೊಂಬೋದು. ತಿಂದಿಲ್ಲ ಲಂಚ್. ಇವಾಗ ಟೈಮ್ ಗೊತ್ತು, ಎಷ್ಟು ಗೊತ್ತಾ, 3:30. ನೀವು ಅನ್ವಿಡಿಯಲ್ಲಿ ಕೇಳಬೇಕು ಅಂತ ಇಟ್ಲಾ. ತಿಂಡಿ ಇದೆಲ್ಲ ಇಷ್ಟ ನೀವು ಇದು 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 ಸ್ವೀಟ್ ಏನು ತಂದಿಲ್ಲ. ಆ ಅಂಗಡಿಯಲ್ಲಿ ಏನು ಇಲ್ವೇ, ನಂಗೆ ಆ ಅಂಗಡಿನೇ ಇಷ್ಟ ಆಗಿಲ್ಲ. ಇದು ದಹಿ ಪುರಿ ಮಸಾಲೆ ಜ್ಯೂಸ್ ತೊಗೊಳೋಣ ನೋಡಿದೆ, ಅಲ್ಲೆಲ್ಲ ಚಿಕ್ಕದಿದೆ, 2 ಲೀಟರ್ ಬಾಟ್ಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಓಕೆ, ಇದನ್ನು ತಿಂದುಬಿಟ್ಟು ಆಮೇಲೆ ಸಮಾಧಾನ ಆಗಿ ನೋಡ್ಕೊಳ್ಳೋಣ ಬೇರೆ ಕತೆ. ಲಂಚ್ ರೆಡಿ ಆಗಿದೆ. ಮಾತಾಡು, ಇಬ್ರು ಮಾತಾಡು. ಮಾಡ್ಲಾಡು. ದಹಿ
ಓಕೆ ಓಕೆ ಆಗಿದೆ. ನಾನು ತಿನ್ನೋದ್ರ ಇನ್ನೂ ಸಕ್ಕತ್ತಾಗಿರುತ್ತೆ. ಅದು ಅಷ್ಟೊಂದು ಚೆನ್ನಾಗಿರುತ್ತೆ ಪುರಿ, ಅದು ಚೆನ್ನಾಗಿದೆ. ದೊಡ್ಡೋಳ ಹೋಗ್ಬಿಟ್ಟು ಬೆರ್ರಿ ತೀಟೆ ಆಗಿದ್ದಾಳೆ ಗೈಸ್, ತುಂಬ ತೀಟೆ. ಮಿಮ್ಮಿ ಬಾ ಬಾ, ಥ್ಯಾಂಕ್ಸ್ 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 ಕೊಡು, ಬಾ ಬಾ. ಬರಲ್ಲ, ವಿಡಿಯೋಗೆ ಮಾತ್ರ ಬರಲ್ಲ. ಬಾ 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 ಬಾ. ಬರಲ್ಲಂತೆ ಬರಲ್ಲಂತೆ ದೊಡ್ಡೋಳ. ನೋಡಿ ಮೀಸೆಗೆ ದಾಡಿ ಹಾಕಿದ್ದೀನಿ, ಚೆನ್ನಾಗಿದೆಯಾ ಇಲ್ಲ ಕಾಮೆಂಟ್ ಮಾಡಿ ತಿಳಿಸಿ. ಹೆಂಗಿದೆ ಹೆಂಗಿದೆ? ಚೆನ್ನಾಗಿಲ್ಲಪ್ಪ. ತಿಂತಾ ಇದ್ದಾಳೆ. ಈ ತಿನ್ನಿಸ್ತಾ ಇರೋರು ಇಲ್ಲಿದ್ದಾರೆ. ಇದು ಆಮ್ಲೆಟ್ ಮಾಡ್ತೀನಿ, ಸುಬ್ಬು ತಿನ್ನಬೇಕು ಅಂತ ಹೇಳಿದಕ್ಕೆ. ಬಾಣಲೆಯಲ್ಲಿ ಡಿಫ್ರೆಂಟ್ ಆಗಿರಲ್ಲ, ಎಲ್ಲರೂ ಹೆಂಚ್ ಮೇಲೆ ಮಾಡಿ ನಾನು ಬಾಣಲೆಯಲ್ಲಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಬಿರಿಯಾನಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಇಲ್ಲಿ ತೊಳಿತಿದ್ದೇನೆ, ಅದೇನು ವೀಡಿಯೋ ಮಾಡಿಲ್ಲ. ಈ ವಿಡಿಯೋ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್ ಮಾಡೋದು. ನಂಗೆ ನೆನಪೇ ಬಂದಿಲ್ಲ, ಆಮೇಲೆ ನೆನಪು ಬರ್ತಿದೆ ವ್ಲಾಗ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು. ಸರಿ, ಈ ವ್ಲಾಗ್ನೇ ಇಷ್ಟಿಗೆ ಸ್ಟಾಪ್ ಮಾಡಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.